ಕಮಲಾಲಯ ದೇವಿ. ದಶಮಹಾವಿದ್ಯೆಯಲ್ಲಿ ಲಕ್ಷ್ಮಿಗಿರೋ ಹೆಸರು ಕಮಲಾಲಯ. ನಮ್ಮನ್ನು ಗುರಿ ಮುಟ್ಟಿಸುವ ದೇವತೆ. ದಶಮಹಾವಿದ್ಯೆಯಲ್ಲಿ ಲಾಸ್ಟ್ ಎಲ್ಲ ಚಕ್ರದ ದೇವತೆ ಅಮೃತ ಸ್ವರೂಪಿಣಿ ಅಂತ ಹೇಳಿ ಅವಳನ್ನು ಲಕ್ಷ್ಮಿ ಅಂತೀವಿ, ಮೋಕ್ಷದ ದೇವತೆ. ಇಲ್ಲಿಂದಿದ್ದ ಅಮೃತವನ್ನು ತಗೊಂಡ್ಬಂದು ಹೃದಯದ್ವಾರದಲ್ಲಿ ತಗೊಂಡೋಗಿ ನಮ್ಮನ್ನು ನಿಲ್ಲಿಸಿ ಆ ಮೋಕ್ಷದ್ವಾರವನ್ನು ಓಪನ್ ಮಾಡೋ ಶಕ್ತಿ ಇರೋದು ಆ ಕಮಲಾಲಯಕ್ಕೆ. ಹಾಗಾಗಿ ಋತ್ಕಮಲ ಅಂತಲೂ ಯೋಗಿ ಋತ್ಕಮಲ ವಾಸ ಅಂತ ಹೇಳಿ ವಿಷ್ಣುಗೆ ಹೇಳ್ತಾರೆ. ಈ ಋತ್ಕಮಲದಲ್ಲಿರೋ ಅಮೃತನಾಡಿಯನ್ನು ಆ್ಯಕ್ಟಿವೇಟ್ ಮಾಡಲಿಕ್ಕೆ ಈ ಕಮಲಾಲಯ ಅಂದರೆ ಮಹಾಲಕ್ಷ್ಮಿ ಅಥವಾ ಪದ್ಮಾವತಿ ಉಪಾಸನೆಯನ್ನು ಮಾಡ್ತಾರೆ. ದಶಮಹಾವಿದ್ಯೆಯಲ್ಲಿ ಲಕ್ಷ್ಮಿಗಿರೋ ಹೆಸರು ಕಮಲಾಲಯ. ಲಕ್ಷ್ಮಿ ಅಂದರೆ ಅರ್ಥ ಏನು? ಲಕ್ಷ್ಯಾಂ ದದಾತೀತಿ ಲಕ್ಷ್ಮೀ ಅಂತ. ನಮ್ಮನ್ನು ಗುರಿ ಮುಟ್ಟಿಸುವ ದೇವತೆ. ಈ ಎಲ್ಲ ಸಾಧನೆಗಳ ಫಲವನ್ನು ಕೊಡೋವಳು ಲಕ್ಷ್ಮಿ. ಅದಕ್ಕೆ ಅವಳನ್ನು ಮಹಾಲಕ್ಷ್ಮಿ ಅಂತಲೂ ಕರೀತಾರೆ. ಮಹತ್ ಅಂದರೆ ಜ್ಞಾನ ಅಥವಾ ಓಂಕಾರ, ಅದರ ಫಲವನ್ನು ಕೊಡೋವಳು ಲಕ್ಷ್ಮಿ. ಅದೇ ಲಕ್ಷ್ಮಿ ಕಮಲಾಲಯ ತಿರುಮಲದ ವಿಷ್ಣುವಿನ ದೇಹದಲ್ಲಿ 3 ರೂಪದಲ್ಲಿದ್ದಾಳೆ. ಪದ್ಮಾವತಿ, ಇನ್ನೊಂದು ಕೊಲ್ಹಾಪುರದಲ್ಲಿರೋ ಲಕ್ಷ್ಮಿ, ಇನ್ನೊಂದು ಮೋಕ್ಷಪ್ರದಾಯಿನಿಯಾಗಿ ಭೂದೇವಿ ಶ್ರೀದೇವಿ, ಹಾಗೆ ಜ್ಞಾನವನ್ನು ಕೊಡೋ ಅರೂಹ ಲಕ್ಷ್ಮಿ ಅಂಥೇಳಿ ಅವಳನ್ನು ನೀಳ ಅಂತಲೂ ಕರೀತಾಳೆ. ವಿಷ್ಣುವಿನ ವಕ್ಷಸ್ಥಳದಲ್ಲಿ ಅವಳ ವಾಸ ಇರುತ್ತೆ. ಸೊ ಈ ದಶಮಹಾವಿದ್ಯೆಯ ಕೊನೆ ದೇವತೆಯಾದ ಲಕ್ಷ್ಮೀ ಉಪಾಸನೆ, ಅವಳ ಶುಕ್ರನಿಂದ ಬರೋ ಎಲ್ಲ ದೋಷವನ್ನು ಕಮಲಾಲಯ ಉಪಾಸನೆಯಿಂದ ನಿವಾರಣೆ ಆಗುತ್ತೆ. ಶುಕ್ರನ ಸಂಬಂಧಪಟ್ಟ ಧಾನ್ಯ ಅವರೆಕಾಳು. ಓಂ ಐಂ ಹ್ರೀಂ ಶ್ರೀಂ ಕಮಲಾಲಯೇ ನಮಃ ಅಥವಾ ಮಹಾಲಕ್ಷ್ಮಿಯೇ ನಮಃ ಅಂಥೇಳಿ ಜಪದಿಂದ ಅವರೆಕಾಳಿಂದ ಶ್ರೀಯಂತ್ರವನ್ನು ದಶಮಿ ಅಂದರೆ 10ನೇ ದಿನ ಅವಳು ಉಪಾಸನೆ ಮಾಡೋದ್ರಿಂದ ವಿಜಯವನ್ನು ಕೊಡ್ತಾಳೆ. ಹಾಗಾಗಿ ಅವಳು ವಿಜಯಲಕ್ಷ್ಮಿ ಸಮೇತ. या देवी सर्वभूतेषु शक्तिरूपेण संस्थिता नमस्तस्यै 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 नमो नमः।